ಜೈ ಕ್ರಿಸ್ತ್. ಯೋವೇಲನ ಪ್ರವಾದನೆಯ ಗ್ರಂಥ 1ನೇ ಸಂಧಿ 13ರಿಂದ 2ನೇ ಸಂಧಿ 2ನೇ ವಚನದವರೆಗೆ. ಜನರನ್ನು ಎಚ್ಚರಿಸಿ ಪ್ರಾರ್ಥನೆಗೆ ಕರೆದದ್ದು. ಯಾಜಕರೇ, ಗೋಣಿತಟ್ಟನ್ನು ಉಟ್ಟುಕೊಂಡು ಮೊರೆಯಿಡಿರಿ. ಯಜ್ಞವೇದಿಯ ಸೇವಕರೇ, ಗೋಳಾಡಿರಿ. ನನ್ನ ದೇವರ ದಾಸರೇ, ಬನ್ನಿರಿ. ಗೋಣಿತಟ್ಟನ್ನು ಸುತ್ತಿಕೊಂಡು ರಾತ್ರಿಯೆಲ್ಲ ಬಿದ್ದಿರ್ರಿ. ಧಾನ್ಯ ಪಾನ ನೈವೇದ್ಯಗಳು ನಿಮ್ಮ ದೇವರ ಆಲಯಕ್ಕೆ ಒದಗವು. ಉಪವಾಸ ದಿನವನ್ನು ಏರ್ಪಡಿಸಿರಿ. ಸಂಘವನ್ನು ಕೂಡಿಸಿರಿ. ಹಿರಿಯರನ್ನು ಸಮಸ್ತ ದೇಶ ನಿವಾಸಿಗಳನ್ನು ನಿಮ್ಮ ದೇವರಾದ ಯೆಹೋವನ ಆಲಯಕ್ಕೆ ಬರಮಾಡಿ ಯೆಹೋವನಿಗೆ ಮೊರೆಯಿಡಿರಿ. ಯೆಹೋವನ ದಿನವು ಸಮೀಪಿಸಿತು. ಅಯ್ಯೋ ದಿನವೇ, ಅದು ಸರ್ವಶಕ್ತನಿಂದ ನಾಶನ ದಿನವಾಗಿಯೇ ಬರುವುದು. ನಮ್ಮ ಆಹಾರವು ನಮ್ಮ ಕಣ್ಣೆದುರಿಗೆ ಹಾಳಾಯಿತಲ್ಲ. ಹರ್ಷೋಲ್ಲಾಸಗಳು ನಮ್ಮ ದೇವರ ಆಲಯದೊಳಗಿಂದ ತೊಲಗಿದವಲ್ಲ. ಬೀಜಗಳು ಹೆಂಟೆಗಳ ಕೆಳಗೆ ಒಣಗುತ್ತವೆ. ಹಗೆವುಗಳು ಬರಿದಾಗಿವೆ. ಕಣಜಗಳು ಬಿದ್ದು ಹೋಗಿವೆ. ಧಾನ್ಯಕ್ಕೆ ಸಂಕೋಚವಾಯಿತಷ್ಟೇ. ಅಯ್ಯೋ, ಪಶುಗಳು ಎಷ್ಟೋ ನರಳುತ್ತವೆ. ಮೇವಿಲ್ಲದ ಕಾರಣ ದನದ ಮಂದೆಗಳು ಭ್ರಮೆಗೊಂಡಿವೆ. ಕುರಿಯ ಹಿಂಡುಗಳು ದಂಡನೆಗೆ ಗುರಿಯಾಗಿವೆ. ಯೆಹೋವ, ನಿನಗೆ ಮೊರೆಯಿಡುತ್ತೇನೆ. ಕಾಡಿನ ಹುಲ್ಗಾವಲನ್ನು ಕಿಚ್ಚು ನುಂಗಿಬಿಟ್ಟಿದೆಯಲ್ಲ. ವನವೃಕ್ಷಗಳನ್ನೆಲ್ಲ ಬೇಗೆಯು ಸುಟ್ಟು ಹಾಕಿದೆ. ಭೂಜಂತುಗಳು ನಿನ್ನ ಕಡೆಗೆ ತಲೆಯೆತ್ತುತ್ತವೆ. ತೊರೆಗಳು ಬತ್ತಿ ಹೋಗಿವೆ. ಕಾಡಿನ ಹುಲ್ಗಾವಲನ್ನು ಕಿಚ್ಚು ನುಂಗಿಬಿಟ್ಟಿದೆ. ಚೀಯೋನಿನಲ್ಲಿ ಕೊಂಬೂದಿರಿ. ನನ್ನ ಪರಿಶುದ್ಧ ಪರ್ವತದಲ್ಲಿ ದಣಿಗೈಯಿರಿ. ಸಮಸ್ತ ದೇಶ ನಿವಾಸಿಗಳು ನಡುಗಲಿ. ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು. ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ. ಆಮೆನ್.